Hi guys. Hi guys, welcome back to our channel. ಇವತ್ತು ನಾವು ಮೈಸೂರ್ಗೆ ಹೋಗ್ತಾ ಇದೀವಿ. ನಮ್ ಬಂಗಾರಿದು ಸೆಕೆಂಡ್ ಟ್ರಿಪ್ ಇದು. ಬಂಗಾರಿ ಇಸ್ ಎಕ್ಸೈಟೆಡ್. ಬಂಗಾರ ಹೋಗ್ತಾ ಇದ್ದಾಳೆ ಆಕ್ಚುಲಿ. ಒಂಥರ ಹೆರಿಡಿಟಿ ಇದ್ ಬಂದ್ಬಿಟ್ಟಿದೆ ಇವಳಿಗೆ ಅಪ್ಪ ಅಮ್ಮನಿಂದ. ನಮಗೂ ಟ್ರಾವೆಲಿಂಗ್ ಅಂದ್ರೆ ಇಷ್ಟ, ಅವಳಿಗೂ ಟ್ರಾವೆಲಿಂಗ್ ಅಂದ್ರೆ ಇಷ್ಟ. ಆಚೆ ಹೋಗ್ತಾ ಇದೀವಿ, ಕಾರಲ್ಲಿ ಕೂತ್ಲು ಅಂದ್ರೆ ಶಿಲ್ ಬಿ ಸೋ ಎಕ್ಸೈಟೆಡ್. ಸೊ ನಾವು 3-4 ಡೇಸ್ ಇಲ್ಲಿ ಸ್ಟೇ ಆಗೋಣ ಅಂತ ಇದೀವಿ ಮೈಸೂರಲ್ಲಿ. ಬಂಗಾರಿಗೆ ಎಲ್ಲೆಲ್ಲ ಕರ್ಕೊಂಡು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದೀವಿ. ನಿಮ್ಗೂ ತೋರಿಸ್ತೀವಿ, ಬನ್ನಿ. ನೋಡಿ ಫೈನಲಿ ಬೆಂಗಳೂರು ಟ್ರಾಫಿಕ್ ಎಲ್ಲ ಮುಗಿಸ್ಕೊಂಡು ಮೈಸೂರು ಎಂಟ್ರಿ ಆಗಿದೀವಿ. ಮೈಸೂರು ಕಡೆ ಹೋಗೋದಕ್ಕೆ ನಾವು ಸಿಟಿ ಒಳಗ್ ಬರ್ಬೋದು. ಸಿಟಿ ಒಳಗ್ ಹೋದ್ರೆ ನೋಡಿ, ಸಿಟಿ ಒಳಗ್ ಹೋದ್ರೆ ನಮ್ಗೆ ಈ ನಾಯಂಡಹಳ್ಳಿ ಮೇಲಿಂದ ಹೋಗಿ ನಾವು ಮೈಸೂರು ರೋಡ್ ರೀಚ್ ಆಗೋಷ್ಟೊತ್ತಿಗೆ ಈ ಟ್ರಾಫಿಕ್ ಅಲ್ಲಿ ಮಿನಿಮಮ್ 45 ಮಿನಿಟ್ಸ್ ಟು 1 ಅವರ್ ಬೇಕೇ ಬೇಕು. ಬಟ್ ನಾವು ಮೈಸೂರಲ್ಲಿ ಹೋದ್ರೆ ಜಸ್ಟ್ 15 ಮಿನಿಟ್ಸ್ ರೀಚ್ ಆಗ್ತೀವಿ ನಾವು ಮೈಸೂರು ರೋಡ್ನ. ನೋಡಿ ನಮ್ ಬಂಗಾರಿಗೆ ನಿದ್ದೆ ಬರ್ತಾ ಇದೆ. ಬಂಗಾರಿ ಅವಳಿಗೆ ಕಾರ್ ಹತ್ತದ್ಮೇಲೆ ರೋಡ್ ನೋಡಿದ ಒಂಥರ ಖುಷಿ ಅವಳಿಗೆ. ಆ ಕಡೆ ಈ ಕಡೆ ನೋಡ್ತಾ ಇರ್ತಾಳೆ. ಆಕ್ಚುಲಿ ನೀವ್ ಏನ್ ಗೊತ್ತಾ, ನೀವು 4 ಮಂತ್ಸ್ ಬೇಬಿ, ಈ ನ್ಯೂ ಬಾರ್ನ್ ಬೇಬೀಸ್ ಏನಿರುತ್ತಲ್ಲ, ಜಸ್ಟ್ ಒಂದು 3 ಮಂತ್ಸ್ ಆದ್ಮೇಲೆ ನೀವು ಅವ್ರನ್ನ ಆಚೆ ಕರ್ಕೊಂಡು ಹೋಗ್ಬೋದು. ಅವ್ರಿಗೊಂದು ನ್ಯೂ ಎಕ್ಸ್ಪೀರಿಯನ್ಸ್, ಅದ್ ನ್ಯೂ ಆಬ್ಜೆಕ್ಟ್ಸ್ ಇವೆಲ್ಲ ಆಚೆ ನೋಡ್ತಾ ಇರ್ತಾರಲ್ಲ. ಮೂವಿಂಗ್ ಆಬ್ಜೆಕ್ಟ್ಸ್ ಪ್ಲಸ್ ಕರ್ಕೊಂಡು ಹೋದ್ರೆ ಅವ್ರಿಗೂ ಫೀಲ್ ಸಮಥಿಂಗ್ ಡಿಫ್ರೆಂಟ್ ಮನೇಲೆ ಇರೋ ತನಕ. ಇದೊಂಥರ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಯೂಸ್ ಆಗತ್ತೆ ಇದು. ಕೆಲವೊಬ್ರು 1 ವರ್ಷ ಆದ್ರೂ ಮಕ್ಳಿಗೆ ಆ ಮನೆ ಗೇಟ್ ಇಂದ ಆಚೆನೂ ತೋರ್ಸಿರಲ್ಲ. ತಪ್ಪು ಮಾಡಬೇಡಿ. ಅದು ತುಂಬಾ ತಂಬೂಲ್ ಮೆಥಡ್, ಅದು ಓಲ್ಡ್ ಕಲ್ಚರ್. ಓಲ್ಡ್ ಕಲ್ಚರ್ ನ ತಪ್ಪು ಅಂತ ಹೇಳ್ತಾ ಇಲ್ಲ. ಕೆಲವೊಂದು ಫಾಲೋ ಮಾಡ್ಬೇಕು, ಕೆಲವೊಂದು ಯು ನೋ ದಟ್ ಯು ಆರ್ ಎಜುಕೇಟೆಡ್ ಅಂತ ಹೇಳ್ತಾ ಇಲ್ಲ, ಬಟ್ ಔಟ್ ಆಫ್ ಎಕ್ಸ್ಪೀರಿಯನ್ಸ್. ಬಟ್ ಮಕ್ಳಿಗೆ ಎಕ್ಸ್ಪೋಜರ್ ಬೇಕು. ಅವ್ರು ಈಗಿಂದಾನೆ ನೋಡ್ತಾ ಇರ್ತಾರೆ. ಅವ್ರಿಗೆ ಒಂದು ಆಬ್ಜೆಕ್ಟ್ ಈಗ ಏನಾಗುತ್ತೆ, ಮನೇಲಿ ನಮ್ದೇ ಮಕ್ಕಳು ನೋಡಿ 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 ಸಾಕಾಗಿರ್ತಾರೆ. ಮಾತ್ರ ಇನ್ಫಾರ್ಮೇಶನ್ ಕೊಡ್ಬೇಕು. ಸುಮ್ನೆ ಬಂದಿರೋರ್ ಮುಂದೆ ಆಮ್ಲೆಟ್ ಹಾಕೋದ್ ಫಸ್ಟ್ ನಿಲ್ಸು. ಅವ್ರಿಗೊಂದು ಟ್ರಾವೆಲಿಂಗ್ ಒಂದು ಎಕ್ಸ್ಪೀರಿಯನ್ಸ್. ಅಂದ್ರೆ ಅಡ್ಯಾಪ್ಟ್ ಆಗ್ತಾರೆ ಎಲ್ಲಿ ಕರ್ಕೊಂಡು ಹೋದ್ರು ಸ್ವಲ್ಪ ಏಜ್ ಆದ್ಮೇಲೆ. ದೇಲ್ ಆಲ್ಸೋ ಬಿ ಓಕೆ, ಇಷ್ಟ ಆಗತ್ತೆ ಅವ್ರಿಗೆ ಎಲ್ಲ ಕಡೆ ಹೋಗೋದು. ಇಲ್ಲ ಒಂದೇ ಸಲಿ 1 ವರ್ಷ ಮನೇಲಿದ್ದು ಆಮೇಲೆ ಕರ್ಕೊಂಡು ಹೋದ್ರೆ ಅವ್ರಿಗೂ ಭಯ ಆಗ್ಬೋದು, ಏನಪ್ಪಾ ಏನಿದು ಎಲ್ಲಿ ಬಂದಿದೀವಿ ಅಂತ. ಸೊ ಓಕೆ, ಅಂದ್ರೆ ನಾವು ರೆಸ್ಪಾನ್ಸಿಬಲ್ ಆಗಿರ್ಬೇಕು. ಅದೇ ತರ ಕರ್ಕೊಂಡು ಹೋದ್ರೆ ಹುಷಾರಾಗಿ ನೋಡ್ಕೊಳ್ಳಿ. ನಾವಂತೂ ನಮ್ಮ ಬಂಗಾರಿನ ಓಡಾಡಿಸ್ತಾನೆ ಇರ್ತೀವಿ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ. ಇದು ನಮ್ ಫೇವ್ರೆಟ್ ಪ್ಲೇಸಸ್ ಕರ್ಕೊಂಡು ಹೋಗ್ತಾ ಇದೀವಿ ಬಂಗಾರಿನ. ಎಲ್ಲ ಡೈರಿಯಲ್ಲಿ ನೋಟ್ ಮಾಡ್ಕೊಂತಾ ಇದೀನಿ ನಾನು. ಅವ್ಳು ದೊಡ್ಡವಳು ಆದ್ರೆ ಅವಳು ಓದ್ಕೊಂತಾಳೆ, ವಿಡಿಯೋಸು ಇರುತ್ತೆ. ಎಷ್ಟು ಗಿಫ್ಟೆಡ್ ನೋಡು ಬಂಗಾರಿ. ನಮ್ಗೆ ವಿಡಿಯೋಸ್ ಇರ್ಲಿಲ್ಲ, ಎಲ್ಲಿ ಕರ್ಕೊಂಡ್ರು ಫೋಟೋಸ್ ಅಷ್ಟೇ. ಸ್ಟುಡಿಯೋ ಅಲ್ಲಿ ಫೋಟೋ ರೀಲ್ ಕ್ಯಾಮ್ರಾ ಅದು ಅಲ್ಲ, ಫೋಟೋ ಶೂಟ್ ನಮ್ದು ಹೆಂಗಿತ್ತು, ಸ್ಟುಡಿಯೋಗೆ ಹೋಗಿ ಫೋಟೋ. ಅದು ಸನ್ಫ್ಲವರ್ ಇಂದ ಬರ್ತಾ ಇರೋದು, ರೋಸ್ ಇಂದ ಬರ್ತಾ ಇರೋದು. ಅದು 90s ಅಟ್ರಾಸಿಟೀಸ್ ಅದು. ನಮ್ಗೆ ಗಿಫ್ಟೆಡ್ ಇವಾಗ ಬಂಗಾರಿ. ಅವಳು ಇಲ್ಲಿ ನೋಡ್ತಾ ಇದ್ದಾಳೆ ಆಕ್ಚುಲಿ. ನೋಡಿ ಆಚೆ ನೋಡ್ತಾ ಅವಳದೊಂದು ಇದಿದೆ, Toy. ವೆಜ್ ಸ್ಪಿನ್. ಅಯ್ಯೋ 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 ಅಯ್ಯೋ. ಅವ್ರಿಗೆ ಏನಾದ್ರು ಬಾಯಿ ಇದ್ದಿದ್ರೆ ನಿಜವಾಗ್ಲೂ ಬೈದಿರೋಳು. ನೋಡಿ ಅವಳಿಗೆ ಅದು ಇಷ್ಟ, ಅದು ವೆಜ್ ಸ್ಪಿನ್ನರ್. ಈ ತರ ಏನಾದ್ರು ಒಂದು ಟ್ರಾವೆಲ್ ಫ್ರೆಂಡ್ಲಿ ತಗೊಂಡ್ ಹೋಗಿ. ಅಂದ್ರೆ ಇವಳು ಸೈಲೆಂಟೇ, ಬೇರೆ ಮಕ್ಳು ಇರ್ತಾರೆ ಅವಾಗ ಇದೆಲ್ಲ ತೋರ್ಸಿದ್ರೆ ಸ್ವಲ್ಪ ಡಿಸ್ಟ್ರಾಕ್ಟ್ ಆಗ್ತಾರೆ. ನಿದ್ದೆ ಬಂತ ಆಗ್ಲೇ ಅವಳಿಗೆ. ಬಂತು.
ಗೈಸ್ NHAN ಅವರು August 15th ಇದು ಏನೋ ಆನ್ಯುವಲ್ ಪಾಸ್ ಲಾಂಚ್ ಮಾಡಿದಾರಲ್ಲ, 3000 ರುಪೀಸ್. ಅದ್ ಯಾರು ಜಾಸ್ತಿ ಟ್ರಾವೆಲ್ ಮಾಡ್ತೀರಾ ದಯವಿಟ್ಟು ರೀಚಾರ್ಜ್ ಮಾಡ್ಕೊಳ್ಳಿ ಅದನ್ನ. ನಿಮ್ಗೆ 1 year ವ್ಯಾಲಿಡಿಟಿ ಇರುತ್ತೆ, ಅಥವಾ 200 ಟೋಲ್ಸ್ ಇರುತ್ತೆ. ಯಾವ್ದು ಬೇಗ ಮುಗಿಯುತ್ತೋ ಅದು. ನಿಮ್ಗೆ 1 year ಒಳಗಡೆ ನೀವು 200 ಟೋಲ್ ಪಾಸ್ ಮಾಡ್ಲಿಲ್ಲ ಅಂದ್ರೆ 1 year ಆದ್ಮೇಲೆ ಅದು ಎಕ್ಸ್ಪೈರ್ ಆಗುತ್ತೆ. ಇಲ್ಲ 200 ಟೋಲ್ 1 year ಒಳಗಡೆ ನೀವು ಯೂಸ್ ಮಾಡಿದೀನಿ ಅಂತ ಅದು ಅಲ್ಲಿಗೆ ಅದು ಎಕ್ಸ್ಪೈರ್ ಆಗುತ್ತೆ. ಸೊ ನಮ್ದು ಏನಾಗಿದೆ ಗೊತ್ತಾ, ನಾವು ಈಗ ಆಲ್ಮೋಸ್ಟ್ 1.5 ಮಂತ್ ಆಯ್ತು ನಾನು ರೀಚಾರ್ಜ್ ಮಾಡಿ. August 15 ಲಾಂಚ್ ಮಾಡಿದ್ದವರು 1.5 ಮಂತ್ ಆಗಿರ್ಬೋದು. 3000 ಪೇ ಮಾಡಿ ಈಗ ಆಲ್ಮೋಸ್ಟ್ 4,000 ರಿಟರ್ನ್ ತೆಗ್ದಿದ್ದೀನಿ ಆಲ್ರೆಡಿ. ಹೆಂಗೆ ಅಂದ್ರೆ ನಾವು ಅದು ಯಾವಾಗ ಈ 1.5 ತಿಂಗಳಲ್ಲಿ 2 ಸಲ ತಿರುಪತಿಗೆ ಹೋಗಿ ಬಂದ್ವಿ. ಅದಾದ್ಮೇಲೆ ನನ್ನ ತಮ್ಮ ಒಂದ್ಸಲ ಪಾಂಡಿಚೇರಿಗೆ ಹೋಗಿ ಬಂದ. ಅದಾದ್ಮೇಲೆ ಒಂದ್ಸಲ ಚಿತ್ರದುರ್ಗಕ್ಕೆ ಹೋಗಿ ಬಂದ. ನಿಮ್ಗೆ ಆಲ್ ಟುಗೆದರ್ ನೋಡಿದ್ರೆ ಆಲ್ಮೋಸ್ಟ್ ಒಂದು 4,000 ಆಲ್ರೆಡಿ ರಿಕವರ್ ಆಗಿ ಹೋಗಿದೆ. ಆ 4,000 ಅಂದ್ರೆ ನಮ್ಗೆ ಆಲ್ಮೋಸ್ಟ್ ಈಗ 42, 43, 42-43 ಟೋಲ್ ಕ್ಲಿಯರ್ ಆಗಿದೆ. ನಮ್ಗೆ ಇನ್ನೂ ಆಲ್ಮೋಸ್ಟ್ ಮೋರ್ ದನ್ 150 ಟೋಲ್ಸ್ ಬಾಕಿ ಇದೆ ಇನ್ನ. ಅಂದ್ರೆ ವರ್ಷ ಎಲ್ಲ ಓಡಾಡ್ಬೋದು. ಒಂದ್ 3,000 ಇನ್ವೆಸ್ಟ್ಮೆಂಟ್, ಕಮ್ಮಿ ಏನೋ 10,000 ವಾಪಸ್ ತೆಗಿಯೋದು. ಹೆಂಗಿದೆ ಸ್ಕೀಮು? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗೋ. ಲೋ, ಅವಾಗಿಂದ ಬರೀ ಕತೆನೇ ಆಯ್ತು ನಿಂದು. ಏನಾಯ್ತೆ? ನಾನ್ ನೆಮ್ಮದಿಯಾಗಿ ಮನೇಲಿ ಅನ್ನ ಸಾರ್ ತಿನ್ಕೊಂಡ್ ಬರ್ತಿದ್ದೆ. ನೀನು ಏನೋ ದೊಡ್ಡದಾಗಿ ಕೊಡ್ಸ್ಬಿಡ್ತೀನಿ ಮೈಸೂರ್ ರೋಡಲ್ಲಿ ಅಂತ ಹೇಳ್ದೆ. ಏನಾಯ್ತು? ನಿಲ್ಲಿಸ್ತೀನಿ ಬಾ ಮುಂದೆ. ನೀನು ಆ ಬಸ್ ಗೊತ್ತಾ, ಹೊಸ ಬಸ್ ಬಿಟ್ಟಿದಾರಲ್ಲ, KSRTC ಅಶ್ವಮೇಧ, ಹಾ ಪಾಯಿಂಟ್ ಟು ಪಾಯಿಂಟ್. ಹಾ ಹಾ ಆ ತರ ಫೀಲ್ ಆಗ್ತಿದೆ ಇಲ್ಲಿ. ನಿಜ, ಅವಾಗಿಂದ ಓ ಇಲ್ಲಿ ನಿಲ್ಸ್ತ್ಯಾ, ಅಲ್ಲಿ ನಿಲ್ಸ್ತ್ಯಾ ನೋಡ್ತಾನೆ ಇದೀನಿ. ಇವಳು ಮಲ್ಗೆ ಎದ್ಲು, ನನ್ಗೂ ಕೊಡ್ಸ್ತಾ ಇಲ್ಲ. ಸಲ ಅದು ಎಲ್ಲೂ ನಿಲ್ಸಲ್ಲ, ಇದು ಎಲ್ಲೂ ನಿಲ್ಸಲ್ಲ. ನಿಲ್ಲಿಸ್ತೀನಿ ಬಾರಮ್ಮ. ಏನ್ ತಿಂತ ಹೇಳಿ ಹೋಗ್ಲಿ. ಏನಾದ್ರೂ ಕೊಡ್ಸಪ್ಪ. ಆಗ್ಲೇ 3:30 ಆಗಿದೆ. 1 hour ಆಯ್ತು. ಎನಿಥಿಂಗ್ ಇಸ್ ಫೈನ್. ನಮ್ ಬಂಗಾರಿ ತರ ಇರ್ಬೇಕು. ಅವಳೇನಾದ್ರು ಕೇಳ್ತಾ ಇದ್ದಾಳೆ, ಏನಾದ್ರು ಬೇಕು ಅಂತ ಏನಾದ್ರು ಕೇಳ್ತಾ ಇದ್ದಾಳ? ಹಾ ಆಗ್ಲಿ, No demands ನಮ್ ಬಂಗಾರಿ. ಆದ್ಮೇಲೆ ಅವಳು ಕೇಳ್ತಾಳೆ. ಬಂಗಾರಿ ಅಲ್ಲಿ ನೋಡು ಬಂಗಾರಿ. ಅಯ್ಯೋ ಅಯ್ಯೋ, ಹೋಗ್ಲು ಮೈಸೂರು ರೋಡ್ ಕಂಡ್ರು. ಇದು 100 ಸ್ಪೀಡ್ ಲಿಮಿಟ್ ಇದೆ. ನಿಮ್ ಮನೆಗೆ ಹೋಗಕ್ಕಿಂತ ಮುಂಚೆ ಬಂದಿರೋದು ನಿಮಗ್ ಚಲನು. ಹೌದಾ? ಏನ 100 ಇದೆ ಸ್ಪೀಡ್ ಲಿಮಿಟ್. ನೀನ್ ಅದ್ರಲ್ಲೂ ಹುಷಾರಿದ್ದಾರೆ ಜನ. ಇಲ್ಲಿಂದ ಅಂತ ಹೋಗೋದು ಕರೆಕ್ಟ್ ಆಗ ಕ್ಯಾಮ್ರಾ ಎಲ್ಲಿ ಬರುತ್ತಲ್ಲ ಅಲ್ಲಿ ರಪ್ಪಂದ ಸ್ಲೋ ಮಾಡ್ಬಿಡೋದು. ಏನೋ ಮಿಸ್ ಆಗೋದು ಕ್ಯಾಮ್ರಾ ನೋಡ್ಲಿಲ್ಲ ಅಂದ್ರೆ ಟಕ್ಕ ಜಸ್ಟ್ ಮ್ಯಾಕ್ಸಿಮಮ್ 2 minutes ಅಲ್ಲಿ ನಿಮ್ಮ ಮೊಬೈಲ್ ಬರೋದು ಮೆಸೇಜ್, ಓವರ್ ಸ್ಪೀಡ್ ಫೈನ್. ಈ ಮೈಸೂರು ರೋಡ್ ಬರ್ಬೇಕಾದ್ರೆ ಸ್ಪೀಡ್ ಲಿಮಿಟ್ ಮೇಂಟೈನ್ ಮಾಡಿ. ಎಲ್ಲಾದ್ರೂ ಸ್ಪೀಡ್ ಲಿಮಿಟ್ ಮೇಂಟೈನ್ ಮಾಡಿ. Seat ಸೀಟ್ belt. ಬೆಲ್ಟ್ ಗಳು ಹಾಕಿ. ಇಲ್ಲಿ ಸೀಟ್ ಬೆಲ್ಟ್ಗೂ ಫೈನ್ ಇದೆ. ಇಲ್ಲಿ ಇಬ್ರು ಹಾಕೋಬೇಕು. ಡ್ರೈವರು ಪ್ಲಸ್ ಪ್ಯಾಸೆಂಜರ್ ಇಬ್ರು ಹಾಕ್ಬೇಕು ಫ್ರಂಟ್ ಸೀಟ್ ಅಲ್ಲಿ. ಇಲ್ಲ ಅಂದ್ರೆ ಪಕ್ಕಾ ಫೈನ್. ಇವೇ ನಿನ್ ಯೂಟ್ಯೂಬ್ ಚಾನಲ್ ಮಾಡಕ್ ಯಾರಪ್ಪ ಮೋಟಿವೇಶನ್? ಹಾಯ್ ಜನರೇ. ಕಿಪ್ಪಿ. ಇವಾಗ ಎಷ್ಟು ಜನ ಬೇಕು ಈ ಮೋಟಿವೇಶನ್? ಒಂದ್ಸಲ ಸೋಷಿಯಲ್ ಮೀಡಿಯಾದಲ್ಲಿ ಕಾಲಿಟ್ರೆ ನಿಂಗೆ ಎಷ್ಟ್ ಜನ ಬೇಕು ಮೋಟಿವೇಶನ್? ಕಿಬಿ ಕೀರ್ತಿ ಇದಾರೆ, ಅವ್ರು ಬಿಟ್ರೆ ಇವ್ರು ಇದಾರಲ್ಲ ಇನ್ನೊಬ್ರು, ಯಾರು ಹೇಳು? ಆ ಮುಕ್ಕುಟು ಮಾಲ್ ದಿಂಡಾಕ್ ಅಂತ. ಇಲ್ಲ, ಅವ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇಲ್ಲ. ಆಕ್ಚುಲಿ ನಮ್ ಮೇನ್ ರೀಸನ್ ಏನು ಅವ್ರು ಅಂದ್ರೆ, ಆಕ್ಚುಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದಾರೆ. ಮಾಡ್ತಾರೆ. ನಾವ್ ಯಾರ ಬಗ್ಗೆನೂ ಕಮೆಂಟ್ ಮಾಡ್ತಾ ಇಲ್ಲ. ನಮ್ ರೀಸನ್, ನಾವ್ ಮಾಡಿದ ರೀಸನ್ ಏನು ಅಂದ್ರೆ, ನಮ್ ಮಗಳಿಗೆ ಒಂದು ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಡೋಣ ಅಂತ. ಈಗೆಲ್ಲ ಹೋಗ್ತೀವಿ, ವಿಡಿಯೋ ಮಾಡಿರ್ತೀವಿ, ಫೋಟೋ ತೆಗ್ದಿರ್ತೀವಿ, ವಿಡಿಯೋ ಮಾಡಿರ್ತೀವಿ. ಅದಲ್ಲಿ ಸಮ್ಟೈಮ್ ನಾವ್ ನೋಡಿದೀವಿ, ನಮ್ ಹಳೆಯದೆಲ್ಲ ಇದೆ, ಸುಮಾರು ನಮ್ದು ಮೆಮೊರೀಸ್ ಎಲ್ಲ ಇದೆ. ಬಟ್ ಸ್ಟಿಲ್ ನಾವ್ ಫೋನ್ ಚೇಂಜ್ ಮಾಡಿದಾಗ್ಲೂ ನಾವು ಬ್ಯಾಕಪ್ ಮಾಡಿಲ್ಲ ಅಂದ್ರೆ ಅದೆಲ್ಲ ಹೋಗ್ಬಿಟ್ಟಿರುತ್ತೆ. ಬಟ್ ಅದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿಟ್ರೆ, ಯೂಟ್ಯೂಬ್ ಅಲ್ಲೋ ಇನ್ಸ್ಟಾಗ್ರಾಮ್ ಅಲ್ಲೋ ಹಾಕಿಟ್ರೆ 10 ವರ್ಷ, 15 ವರ್ಷ, 20 ವರ್ಷ ಆದ್ರೂ ಅದ್ ವಿಡಿಯೋ ಅಲ್ಲೇ ಇರುತ್ತೆ. ಸೊ ಮಕ್ಳಿಗೆ ಒಂದು ಖುಷಿ ಆಗತ್ತೆ. ನನ್ನ 3 ತಿಂಗಳಿದ್ದಾಗ, 4 ತಿಂಗಳಿದ್ದಾಗ ನಮ್ಮ ಅಪ್ಪ ಅಮ್ಮ ಇಲ್ಲಿ ಕರ್ಕೊಂಡು ಹೋಗಿದ್ರು, ಅವ್ರು ಇಷ್ಟೆಲ್ಲ ಫನ್ ಮಾಡಿದ್ರು. ಕರೆಕ್ಟ್. ಹೌದು, ತುಂಬಾ ಮೆಮೊರೇಬಲ್ ಇರತ್ತೆ ಅವ್ರಿಗೆ. ಸೊ ನಾವು ಫನ್ ಮಾಡ್ತಾ ಇದೀವಿ ಅಂಡ್ ಆಲ್ಸೋ ಚೆನ್ನಾಗಿದೆ ಆಕ್ಚುಲಿ ಇದು. ಇಲ್ಲ, ನಮ್ಗಿದು ಹೊಸ ಎಕ್ಸ್ಪೀರಿಯನ್ಸ್. ನಮ್ಮಿಬ್ರಿಗೂ ಕ್ಯಾಮ್ರಾ ಫೇಸ್ ಮಾಡೋದು ಅಂದ್ರೆ ಒಂಥರ ಇಬ್ರಿಗೂ ಅದು ಮುಂಚೆನ ಅಭ್ಯಾಸ ಇಲ್ಲ.
ಫೋಟೋಸು ಜಾಸ್ತಿ ತಗೊಳಲ್ಲ ನಾವು. ಫೋಟೋಸ್ ತುಂಬಾ ಕಡಿಮೆ ಫೋಟೋಸ್ ತಗೊಳೋದನ್ನು. ಏನೋ ಗುಡ್ ಎಕ್ಸ್ಪೀರಿಯನ್ಸ್ ಆದ್ರೆ. ಇಲ್ಲ ಒಂಥರ ಚೆನ್ನಾಗಿದೆ ಆಕ್ಚುಲಿ. ನೋಡು ಬಂಗಾರ, ನಿಮ್ಮಪ್ಪ ನಮ್ಮನ್ನ ಬಿಟ್ಟು ಕಾರಲ್ಲಿ ಫ್ರೆಂಡ್ ಜೊತೆ ಹೋಗ್ತಾ ಇದ್ದಾರೆ ಆರಾಮಾಗಿ. ಹಿಂಗೆ ಎಲ್ಲಾದ್ರೂ ಟ್ರಿಪ್ಗೆ ಹೋದ್ರೆ ಯಾರಾದ್ರೂ ಒಬ್ರು ಸಿಗ್ತಾರೆ, ಅಲ್ಲಲ್ಲಿ ಇವ್ರು ನಿಲ್ಸ್ತಾರೆ, ಅದಕ್ ಮಾತ್ರ ನಿಲ್ಸ್ತಾರೆ. ಫ್ರೆಂಡ್ ನ ಮೀಟ್ ಮಾಡ್ಬೇಕು ಅಂತ ಮಾತ್ರ ನಿಲ್ಸ್ತಾರೆ. ಅವಾಗಿಂದ ಕೇಳ್ತಾ ಇದೀನಿ, ಊಟ ಕೊಡ್ಸಿದೀವಿ, ಅದಕ್ ಮಾತ್ರ ನಿಲ್ಸಲ್ಲ. ಅದಕ್ಕೆ ನಮ್ ಸೇಫ್ಟಿಗೆ ನಮ್ ಮನೆ ಪಕ್ಕದಲ್ಲಿ ಒಂದ್ ಬೇಕ್ರಿ ಇದೆ, ಅಲ್ಲಿ ನಾನು ಪ್ಯಾಕ್ ಮಾಡ್ಕೊಂಡ್ ಬಂದೆ. ನಂಗ್ ಗೊತ್ತು ನಿಲ್ಸಲ್ಲ ಎಲ್ಲೂ ಅಂತ. ನಮ್ ಹೊಟ್ಟೆ ಪಾಡ್ ನಾವ್ ನೋಡ್ಕೋಬೇಕು. ಹಬ್ಬ ಫೈನಲಿ ಬನ್ ಜಾಮ್ ಎಲ್ಲ ತಿಂದ್ಮೇಲೆ ನಮ್ಮ ಯಜಮಾನ್ರು ಹೋಟೆಲ್ ಕರ್ಕೊಂಡ್ ಬಂದಿದ್ದಾರೆ. ಎಷ್ಟು ಆರಾಮಾಗಿ ಕೂತಿದ್ದಾಳೆ. ಇಷ್ಟೊತ್ತು ನನ್ ಮೇಲೆ ಇದ್ಲು, ಅವ್ರ ಅಪ್ಪನ ಹತ್ರ ಹೋದ್ಮೇಲೆ ನಾನ್ ನೋಡ್ತಾನೆ ಇಲ್ಲ. ಬಂಗಾರ ಸೊ ಫ್ರೈಡ್ ರೈಸ್ ಹೇಳಿದೀನಿ, ತಿನ್ನಕ್ಕೆ ಆಗ್ಲಿಲ್ಲ, ಅಷ್ಟೊತ್ತಾಯ್ತು, ಬಟ್ ಚೆನ್ನಾಗಿತ್ತು. ಓಕೆ, ನೆಕ್ಸ್ಟು ಟೀ ಕುಡ್ದೆ, ಹೊಟ್ಟೆ ಫುಲ್ ಅನ್ಸ್ತು. ಮತ್ತೆ ನೆಕ್ಸ್ಟ್ ವಿಡಿಯೋಲ್ ಸಿಗೋಣ ಗೈಸ್.